ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಎಸ್ಐಟಿ ಬುರುಡೆ ಚಿನ್ನಯ್ಯನ ಜನ್ಮ ಜಾಲಾಡ್ತಾ ಇದೆ. ಮಾಸ್ಕ್ ಮ್ಯಾನ್ಗೆ ಆಶ್ರಯ ನೀಡಿದ್ದ ಮಹೇಶ್ ತಿಮರೋಡಿ ಮನೆ ಮೇಲೆ ಎಸ್ಐಟಿ ದಾಳಿ ನಡೆಸಿದೆ. ಚಿನ್ನಯ್ಯ ತಂಗಿದ್ದ ಕೊಠಡಿಯನ್ನ ಇಂಚಿಂಚು ಹುಡುಕಾಡಿದೆ. ಈ ಶೋಧದ ವೇಳೆ ಎಸ್ಐಟಿಗೆ ಸಿಕ್ಕಿದ್ದೇನು? ಏನದು ಮೊಬೈಲ್ ಸಿಸಿಟಿವಿ ರಹಸ್ಯ? ರಾಜ್ಯದ ಖ್ಯಾತ ಸ್ವಾಮೀಜಿ ಬಗ್ಗೆ ಚಿನ್ನಯ್ಯ ಹೇಳಿದ್ದೇನು? ಚಿನ್ನಯ್ಯ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ದಾನೆ ಅನ್ನೋ ಆರೋಪದ ಬಗ್ಗೆ ಎರಡನೇ ಪತ್ನಿ ಹೇಳಿದ್ದೇನು ಅನ್ನೋದರ ಡೀಟೇಲ್ಸ್ ಬನ್ನಿ ನೋಡೋಣ. ಬುರುಡೆ ಚಿನ್ನಯ್ಯನಿಗೆ ಆಶ್ರಯ, ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ. ದಾಳಿಗೂ ಮುನ್ನ ಮನೆ ಬಿಟ್ಟ ತಿಮರೋಡಿ, ಶೋಧ ವೇಳೆ ಚಿನ್ನಯ್ಯನ ಮೊಬೈಲ್ ಪತ್ತೆ. ತಿಮರೋಡಿ ಮನೆ ಉಜಿರೆಯ ತಿಮರೋಡಿಯಲ್ಲಿರುವ ಈ ಮನೆ ಧರ್ಮಸ್ಥಳ ಬುರುಡೆ ಕೇಸ್ನ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದೆ. ವಿಚಾರಣೆ ವೇಳೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ನಿನಗೆ ಆಶ್ರಯ ನೀಡಿದ್ದು ಯಾರಯ್ಯ ಅನ್ನೋ ಪ್ರಶ್ನೆಗೆ ಬುರುಡೆ ಮ್ಯಾನ್ ಬೆರಳು ತೋರಿಸಿರುವುದು ಇದೇ ತಿಮರೋಡಿ ಮನೆಯತ್ತ. 2 ತಿಂಗಳ ಕಾಲ ತಿಮರೋಡಿ ಮನೆಯಲ್ಲಿ ಆಶ್ರಯ ಪಡೆದಿದ್ದಾಗಿ ಚಿನ್ನಯ್ಯ ಬಾಯ್ ಬಿಟ್ಟಿದ್ದ. ಹೀಗಾಗಿ ಇಂದು ಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಎಂಟ್ರಿ ಕೊಟ್ಟು ಶೋಧ ನಡೆಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ತಂಡ ಸರ್ಚ್ ವಾರೆಂಟ್ ಸಹಿತ ತಿಮರೋಡಿ ಮನೆಗೆ ಲಗ್ಗೆ ಇಟ್ಟಿತ್ತು. ಬುರುಡೆ ಚಿನ್ನಯ್ಯನನ್ನ ಜೊತೆಗೆ ಕರೆದುಕೊಂಡು ಬಂದಿತ್ತು. ವಿಚಾರಣೆ ವೇಳೆ ಚಿನ್ನಯ್ಯ ನನ್ನ ಬಳಿ ಮೊಬೈಲ್ ಇಲ್ಲ, ನನ್ನ ಮೊಬೈಲ್ ಅನ್ನ ಆ ಗ್ಯಾಂಗ್ ಕಸಿದುಕೊಂಡಿದೆ ಅಂತ ಬಾಯ್ ಬಿಟ್ಟಿದ್ದ. ಇದೀಗ ತಿಮರೋಡಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ತಿಮರೋಡಿ ನಿವಾಸದಲ್ಲಿ ಚಿನ್ನಯ್ಯ ಬಳಸುತ್ತಿದ್ದ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ತಿಮರೋಡಿ ನಿವಾಸದ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಸೇರಿದಂತೆ ಕೆಲ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಚಿನ್ನಯ್ಯ ಶವಗಳ ಶೋಧದ ವೇಳೆ ನಿತ್ಯ ತಿಮರೋಡಿ ಮನೆಯಿಂದಲೇ ಎಸ್ಐಟಿ ಕಚೇರಿಗೆ ಬರ್ತಿದ್ದ. ಶವಗಳ ಶೋಧ ಮುಗಿದ ಬಳಿಕ ತಿಮರೋಡಿ ಮನೆಗೆ ವಾಪಸ್ ಹೋಗ್ತಿದ್ದ. ಎಸ್ಐಟಿ ವಿಚಾರಣೆಗೂ ಇಲ್ಲಿಂದಲೇ ಬರ್ತಿದ್ದ. ಅಷ್ಟೇ ಅಲ್ಲ, ಇದೇ ಮನೆಯಲ್ಲಿ 20ಕ್ಕೂ ಹೆಚ್ಚು ಸಂದರ್ಶನಗಳನ್ನ ನೀಡಿದ್ದ. ಹೀಗಾಗಿ ಚಿನ್ನಯ್ಯ ಮೊದಲು ಬಂದಾಗ ಆತನ ಜೊತೆಗೆ ಇದ್ದವರು ಯಾರು? ಕಳೆಬರ ಶೋಧದ ವೇಳೆ ಯಾರ್ಯಾರು ಮನೆಗೆ ಬರ್ತಿದ್ರು ಅನ್ನೋ ಪ್ರಶ್ನೆಗಳಿಗೆ ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ನಲ್ಲಿ ಉತ್ತರ ಸಿಗುವ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಉಳಿದಿದ್ದ ಜಾಗದ ಸಂಪೂರ್ಣ ಮಹಜರು ಮಾಡಿದ್ದಾರೆ. ಚಿನ್ನಯ್ಯ ಉಳಿದುಕೊಂಡಿದ್ದ ಕೊಠಡಿಯನ್ನ ಜಾಲಾಡಿದ್ದಾರೆ. ಚಿನ್ನಯ್ಯ ಎಲ್ಲಿ ಕುಳಿತುಕೊಳ್ತಿದ್ದ, ಎಲ್ಲಿ ಮಲಗುತ್ತಿದ್ದ, ಮನೆ ಬಳಿ ಎಲ್ಲೆಲ್ಲಿ ಓಡಾಡ್ತಿದ್ದ, ಆ ಜಾಗದಲ್ಲಿ ಮಹಜರು ಮಾಡಲಾಗಿದೆ. ಆದ್ರೆ ಎಸ್ಐಟಿ ದಾಳಿಯ ಬಗ್ಗೆ ಮಹೇಶ್ ತಿಮರೋಡಿಗೆ ಮೊದಲೇ ಮಾಹಿತಿ ಸಿಕ್ಕಿತ್ತು ಎನ್ನಲಾಗಿದೆ. ಹೀಗಾಗಿ ಬುರುಡೆ ಚಿನ್ನಯ್ಯನ ಜೊತೆ ಎಸ್ಐಟಿ ಬರುವ ಮುನ್ನವೇ ಮಹೇಶ್ ತಿಮರೋಡಿ ಮನೆಯಿಂದ ಹೊರಗೆ ಹೋಗಿದ್ರು. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಮಹಜರು ಮಾಡಲಾಗಿದೆ. ಇಡೀ ಮಹಜರು ಪ್ರಕ್ರಿಯೆಯನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳಲಾಗಿದೆ. ತಿಮರೋಡಿ ನಿವಾಸದಲ್ಲಿ ಪತ್ತೆಯಾಗಿರುವ ವಸ್ತುಗಳನ್ನ ಎಸ್ಐಟಿ ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಿದೆ. ಬುರುಡೆ ಚಿನ್ನಯ್ಯನಿಗೆ ರಾಜ್ಯದ ಪ್ರಖ್ಯಾತ ಸ್ವಾಮೀಜಿ ಆಶೀರ್ವಾದ. ಬುರುಡೆ ಕೇಸ್ ಸೂತ್ರಧಾರಿಗಳು ಚಿನ್ನಯ್ಯನನ್ನ ದೇಶ ಸುತ್ತಿಸಿದ್ದಾರೆ. ಚಿನ್ನಯ್ಯ ಎಲ್ಲೇ ಹೋದ್ರೂ ಈ ಗ್ಯಾಂಗ್ ವಿಡಿಯೋ ಮಾಡಿಕೊಳ್ತಿತ್ತು. ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಪುಣೆಯಲ್ಲಿ ವಕೀಲರನ್ನ ಭೇಟಿ ಮಾಡಿದ್ರು. ಜೊತೆಗೆ ಈ ಗ್ಯಾಂಗ್ ರಾಜ್ಯದ ಪ್ರಖ್ಯಾತ ಸ್ವಾಮೀಜಿಯನ್ನ ಭೇಟಿ ಮಾಡಿತ್ತಂತೆ. ಸ್ವಾಮೀಜಿಯನ್ನ ಭೇಟಿಯಾದ ವಿಡಿಯೋ ಕೂಡ ತಿಮರೋಡಿ ಮನೆಯಲ್ಲಿದೆ ಅಂತ ಚಿನ್ನಯ್ಯ ಹೇಳಿದ. ಹೀಗಾಗಿ ಆ ವಿಡಿಯೋಗಾಗಿ ಎಸ್ಐಟಿ ಹುಡುಕಾಡಿದೆ. ಈ ಮಧ್ಯೆ 2 ತಿಂಗಳು ತಿಮರೋಡಿ ಆಶ್ರಯದಲ್ಲಿದ್ದ ಚಿನ್ನಯ್ಯ ಮನೆಗೆ ಹೋಗಿ ಬರ್ತಿದ್ದ ವಿಡಿಯೋ ಕೂಡ TV9ಗೆ ಲಭ್ಯವಾಗಿದೆ. ಇನ್ನು ಎಸ್ಐಟಿ ತಿಮರೋಡಿ ನಿವಾಸ ಅಷ್ಟೇ ಅಲ್ಲ, ಮಹೇಶ್ ತಿಮರೋಡಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ನಿವಾಸದಲ್ಲೂ ಶೋಧ ನಡೆಸಿದೆ. ನಿರೀಕ್ಷೆಯಂತೆ ಶವಗಳು ಸಿಗದ ಸಿಟ್ಟು, ತಿಮರೋಡಿ ಮನೆಯಲ್ಲೇ ನಡೆದಿತ್ತ ಗಲಾಟೆ. ಎಸ್ಐಟಿ ವಿಚಾರಣೆ ವೇಳೆ ಚಿನ್ನಯ್ಯ ಮಹೇಶ್ ತಿಮರೋಡಿ ನಿವಾಸದಲ್ಲಿ ಆ ಒಂದು ಗಲಾಟೆ ಬಗ್ಗೆಯೂ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗಿದೆ. ಚಿನ್ನಯ್ಯ 100 ಶವಗಳನ್ನ ಊತಿದ್ದೇನೆ ಎಂದಿದ್ದ. ಆದರೆ ಶೋಧ ಕಾರ್ಯಾಚರಣೆ ವೇಳೆ ಚಿನ್ನಯ್ಯ ಗುರುತಿಸಿದ್ದ ಬಹುತೇಕ ಸ್ಥಳಗಳಲ್ಲಿ ಮೃತದೇಹ ಸಿಕ್ಕಿರಲಿಲ್ಲ. ಇದರಿಂದ ಸಿಟ್ಟಾದ ಗುಂಪು ಚಿನ್ನಯ್ಯನ ಜೊತೆ ವಾಗ್ವಾದ ನಡೆಸಿತ್ತು. ಈ ವೇಳೆ ಪರಸ್ಪರ ಕೈಕೈ ಮಿಲಾಯಿಸುವ ಹಂತಕ್ಕೂ ಗಲಾಟೆ ತಲುಪಿತ್ತು ಅಂತ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸಿದ್ದಾನಂತೆ. ಮಾಸ್ಕ್ ಮ್ಯಾನ್ ಓಡಾಡ್ತಿದ್ದ ಕಿಯಾ ಕಾರಿನ ಮಾಲೀಕನಿಗೂ ಸಂಕಷ್ಟ. ಎಸ್ಐಟಿ ಚಿನ್ನಯ್ಯ ಪ್ರತಿನಿತ್ಯ ಎಸ್ಐಟಿ ಕಚೇರಿಗೆ ಬರ್ತಿದ್ದ ಕಿಯಾ ಕಾರಿನ ಬಗ್ಗೆ ತನಿಖೆ ನಡೆಸಿದೆ. ಈ ಕಾರು ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಅನ್ನೋರಿಗೆ ಸೇರಿದೆ. ಕಾರಿನ ಮಾಲೀಕ ತಿಮರೋಡಿ ನಂಟಿನ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದೆ. ಕಾರು ಮಾಲೀಕನಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಇದೆಲ್ಲದರ ಮಧ್ಯೆ ಡಿಸಿ ಅಂಡ್ ಐಜಿಪಿ ಸಲೀಂ ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಭೇಟಿ ನೀಡಿ ಧರ್ಮಸ್ಥಳ ಕೇಸ್ ಕುರಿತು ಮೌಖಿಕ ವರದಿ ನೀಡಿದ್ದಾರೆ.
ತಿಮ್ರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ ನಡೆಸಿದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಪರಮೇಶ್ವರ್, ಎಸ್ಐಟಿ ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಿದೆ, ಎಸ್ಐಟಿ ಯಾರಿಗೂ ಹೇಳಿ ಕೇಳಿ ದಾಳಿ ಮಾಡಲ್ಲ ಎಂದಿದ್ದಾರೆ. ಯಾರನ್ನ ಕರ್ಕೊಂಡು ಬಂದು ತನಿಖೆ ಮಾಡ್ತಾರೆ, ಯಾರ ಮನೆಗೆ ರೈಡ್ ಮಾಡ್ತಾರೆ, ಇದೆಲ್ಲ ನಮ್ಗೆ ಅವ್ರು ನಮ್ಮನ್ನು ಹೇಳಿ ಕೇಳಿ ಏನು ಮಾಡೋದಿಲ್ಲ. ಶೋಭಾ ಕರಂದ್ಲಾಜೆ ಅವರು ಆಧಾರದ ಮೇಲೆ ಹೋಗ್ತಾರೆ, ಇನ್ಫಾರ್ಮೇಶನ್ ಆಧಾರದ ಮೇಲೆ ಹೋಗ್ತಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.